ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಸಮಿತಿ ಪಾಶ್ಯಗಳನ್ನು ಜಿಲ್ಲೆಯಲ್ಲ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳಲ್ಲಿ ಸ್ಥಾಪಿಸಿ ಈ ಕುರಿತು ಜನಜಾಗೃತಿ ಮೂಡಿಸುವಂತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿಂದು ಜರುಗಿದ ಮಹಿಳೆಯರ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಾ 10 ಜನಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಕಾರ್ಯನಿರ್ವಹಿಸುವ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಡೆಯಲು ಪಾಶ್ಯ ಸಮಿತಿಗಳನ್ನು ಕಡ್ಡಾಯವಾಗಿ ರಚಿಸಬೇಕೆಂದು ಅವರು ತಿಳಿಸಿದರು. ಈ ಕುರಿತಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಆದೇಶವಿದೆ. ಎಲ್ಲ ಸ್ಥಳಗಳಲ್ಲಿ ಮಹಿಳಾ ದೌರ್ಜನ್ಯ ತಡೆ ಸಮಿತಿಗಳನ್ನು ಸ್ಥಾಪಿಸುವುದರಿಂದ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಹಿಡಿಯಬಹುದಾಗಿದೆ. ಈ ಕುರಿತು ಹೆಚ್ಚು ಪ್ರಚಾರ ಆಂದೋಲನಗಳನ್ನು ಕೈಗೊಳ್ಳುವಂತೆ ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಗಳಿಗೆ ಸೂಚಿಸಿದರು. ತಾವು ಔರಾದ್ನಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಗೈರು ಹಾಜರಾದ ಸಮಾಜ ಕಲ್ಯಾಣ ಅಧಿಕಾರಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡೆ. ಡಾಕ್ಟರ್ ನಾಗಲಕ್ಷ್ಮಿ ಔರಾದ್ನಲ್ಲಿ ಅಲೆಮಾರಿ ಜನಾಂಗವು ತೀರಾ ಅಸಹನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಅವರ ಅಭಿವೃದ್ಧಿಗೆ ಅಗತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸೂಚಿಸಿದರು. ಔರಾದ್ನ ಅಲ್ಪಸಂಖ್ಯಾತರ ವಸತಿ ನಿಲಯದಲ್ಲಿ ಉತ್ತಮ ಆಹಾರ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಂತೆ ಸೂಚಿಸಿದರು. ಕಳೆದ 40 ವರ್ಷಗಳಿಂದ ಔರಾದ್ ನಗರದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಅಲೆಮಾರಿ ಸಮುದಾಯದವರಿಗೆ ಶಿಕ್ಷಣ, ಆರೋಗ್ಯ ಹಾಗೂ ಸಂಪರ್ಕಕ್ಕೆ ಅನುಕೂಲವಾಗುವಂತೆ ನಗರದ ಹಜೆತ್ತರದಲ್ಲಿ ಭೂಮಿ ಒದಗಿಸುವಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರೊಂದಿಗೆ ಚರ್ಚಿಸಿದರು. ಔರಾದ್ನ ತಾಲೂಕಾ ಆಸ್ಪತ್ರೆಯ ಕುಡಿಯುವ ನೀರಿನ ಟ್ಯಾಂಕ್ ತೆರೆದಿದ್ದು ಹುಳುಗಳು ಕಂಡು ಬಂದಿದ್ದನ್ನು ಸರಿಪಡಿಸುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯ ಎಲ್ಲ ಇಲಾಖೆಗಳ ಬಾಲಕಿಯರ ವಸತಿ ನಿಲಯಗಳ ನಿರ್ವಹಣೆ ಬಗ್ಗೆ ವರದಿ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದರು. ಆಹಾರ, ಆರೋಗ್ಯ, ಸ್ವಚ್ಛತೆ, ಭದ್ರತಾ ವ್ಯವಸ್ಥೆ ಕುರಿತು 1 ವಾರದಲ್ಲಿ ವರದಿ ಸಲ್ಲಿಸಬೇಕೆಂದು ಸೂಚಿಸಿದರು. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಕುಂಟಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸಿಂಧು ಎಸ್, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶ್ರೀಧರ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಗುರುರಾಜ್, ಬ್ರಿಮ್ಸ್ ನಿರ್ದೇಶಕರಾದ ಶಿವಕುಮಾರ್ ಶೆಟ್ಕರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಜ್ಞಾನೇಶ್ವರ್ ನಿರಗುಡೆ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಟ್ಟಣದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಬಿಡುಗಡೆಯಾಗಿರುವ 5 ಕೋಟಿ ರೂಪಾಯಿಗಳ ಅನುದಾನವನ್ನು ಬಳಸಿಕೊಂಡು ಪಟ್ಟಣದಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡುವಂತೆ ಸಂಸದ ಸುನಿಲ್ ಬೋಸೆ ಪುರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪಟ್ಟಣದ ಬಹುನಿರೀಕ್ಷಿತ ಎಣ್ಣೆ ಮಿಲ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಟಿ. ನರಸೀಪುರ ಪಟ್ಟಣದ ಆಯಿಲ್ ಮಿಲ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಬಹು ವರ್ಷಗಳಿಂದಲೇ ಆಗಬೇಕಿತ್ತು. ಅನಿವಾರ್ಯ ಕಾರಣಕ್ಕೆ ಕಾಮಗಾರಿಗೆ ಚಾಲನೆ ದೊರಕಿರಲಿಲ್ಲ. ಈಗ ಕ್ಷೇತ್ರದ ಶಾಸಕರು, ಸಚಿವರಾದ ಮಹಾದೇವಪ್ಪ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಪಟ್ಟಣದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ 5 ಕೋಟಿ ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ತ್ವರಿತವಾಗಿ ಕಾಮಗಾರಿ ಆರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡುವಂತೆ ಅಧಿಕಾರಿಗಳಿಗೆ ಆದೇಶಿಸಿದರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿನ ಜನತೆ ರಸ್ತೆ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಮಾಡಿದರು. ರಸ್ತೆ ತೀವ್ರವಾಗಿ ಹದಗೆಟ್ಟಿರುವುದರಿಂದ ನಂಜನಗೌಡ ಕೊಳ್ಳೇಗಾಲಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿರುವುದರಿಂದ ವಾಹನಗಳ ಓಡಾಟದಿಂದ ಧೂಳು ಹಾಗೂ ಹೊಗೆ ಮನೆ ಒಳಗೆ ನುಗ್ಗಿ ಬಹುತೇಕರಲ್ಲಿ ಅನಾರೋಗ್ಯ ಸಮಸ್ಯೆ ಎದುರಾಗುತ್ತಿದೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದರು. ಹಾಗಾಗಿ ಈಗ ರಸ್ತೆ ಡಾಂಬರೀಕರಣಕ್ಕೆ ಕಾಲ ಕೂಡಿ ಬಂದಿದ್ದು, ಎಣ್ಣೆ ಮಿಲ್ ರಸ್ತೆ 95 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಗೊಳ್ಳಲಿದ್ದು, ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ವೇಳೆ ಬಡಾವಣೆಯ ನಿವಾಸಿಗಳು ಯುಜಿಡಿ ಸಂಪರ್ಕ ಕಲ್ಪಿಸಿದ ನಂತರ ಡಾಂಬರೀಕರಣ ಮಾಡುವಂತೆ ಮಾಡಿದ ಮನವಿಗೆ ಸ್ಪಂದಿಸಿದ ಸುನಿಲ್ ಬೋಸೆ, ಮೊದಲು ಪ್ರತಿ ಮನೆಗೆ ಯುಜಿಡಿ ಮುಖ್ಯ ಪೈಪಿಂದ ಸಂಪರ್ಕ ಕಲ್ಪಿಸಿದ ನಂತರವೇ ಕಾಮಗಾರಿ ಆರಂಭಿಸಿ ತ್ವರಿತವಾಗಿ ಕೆಲಸ ಮುಗಿಸಿ ಎಂದು ತಾಕೀತು ಮಾಡಿದರು. ಈ ವೇಳೆ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ವಿವರ ನೀಡುವಂತೆ ಸಂಸದರು ಇಂಜಿನಿಯರ್ ನಾಗರಾಜರನ್ನು ಕೇಳಿದ ವೇಳೆ ಸಂಬಂಧಿಸಿದ ದಾಖಲಾತಿ ತರದೆ ಪರದಾಡಿದ ಅವರು ಮೊಬೈಲ್ನಲ್ಲಿ ಅಭಿವೃದ್ಧಿ ಕಾಮಗಾರಿಯ ಲಿಸ್ಟ್ ತೋರಿಸಲು ಮುಂದಾಗಿದ್ದನ್ನು ಗಮನಿಸಿದೆ. ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿ. ಮರಯ್ಯ ಗಂಗಾರಾಮ್ ಆದರೂ ಜವಾಬ್ದಾರಿಯುತ ಪುರಸಭೆ ಇಂಜಿನಿಯರ್ ಆದ ನೀವು ಸಂಸದರು ಕೇಳಿದ ವೇಳೆ ಮಾಡಬೇಕಾದ ಕೆಲಸದ ಬಗ್ಗೆ ಎಸ್ಟಿಮೇಟ್ ಕಾಪಿ ತೋರಿಸದೆ ಮೊಬೈಲ್ ತೋರಿಸುತ್ತಿರುವುದು ನಿಮ್ಮ ಬೇಜವಾಬ್ದಾರಿ ನಡೆ ತೋರಿಸುತ್ತದೆ ಎಂದು ಅಧಿಕಾರಿಯ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ವೇಳೆ ಸಂಸದ ಸುನಿಲ್ ಬೋಸೆ ಸಹ ಇಂಜಿನಿಯರ್ ನಾಗರಾಜು ಅವರ ಬೇಜವಾಬ್ದಾರಿತನಕ ಬೇಸರ ವ್ಯಕ್ತಪಡಿಸಿ, ಸಂಸದರು ಬರ್ತಾರೆ ಎಂದರೆ ಎಲ್ಲ ಕಾಮಗಾರಿಯ ಎಸ್ಟಿಮೇಟ್ ಪ್ರತಿ ಕೈಲಿಡಿದು ಕೇಳಿದ್ದಕ್ಕೆ ಉತ್ತರಿಸಬೇಕು. ಅದು ಬಿಟ್ಟು ಮೊಬೈಲ್ನಲ್ಲಿ ತೋರಿಸಿದರೆ ಏನರ್ಥ? ಇದೇನಾ ನಿಮ್ಮ ಸರ್ಕಾರಿ ಕೆಲಸದ ಕಾರ್ಯವೈಖರಿ ಎಂದು ಗರಂ ಆದರು.
ಇದರಿಂದ ಪೇಚಿಗೆ ಸಿಲುಕಿದ ಇಂಜಿನಿಯರ್ ನಾಗರಾಜು ಎಸ್ಟಿಮೇಟ್ ಕಾಪಿ ತರುವುದಾಗಿ ಹೇಳಿ ಅಲ್ಲಿಂದ ಕಾಲ್ಕಿತ್ತಿದ್ದರು. ನಂತರ ಪುರಸಭೆ ಮುಖ್ಯಾಧಿಕಾರಿ ಬಿಕೆ ವಸಂತಕುಮಾರಿ ಎಣ್ಣೆ ಮಿಲ್ ರಸ್ತೆ ಕಾಮಗಾರಿ ಆರಂಭಕ್ಕೂ ಮೊದಲು ಮನೆ ಮನೆಗೆ ಯುಜಿಡಿ ಸಂಪರ್ಕ ಕಲ್ಪಿಸಿ ನಂತರ 1 ತಿಂಗಳೊಳಗೆ ರಸ್ತೆ ಡಾಂಬರೀಕರಣ ಮಾಡಿಸುವ ಭರವಸೆ ನೀಡಿದರು. ಪುರಸಭೆ ಅಧ್ಯಕ್ಷ ವಸಂತ್ ಶ್ರೀಕಂಠ್, ಸದಸ್ಯರಾದ ಬಾದಾಮಿ ಮಂಜು, ನಾಗರತ್ನ, ಎಲ್ ಮಂಜುನಾಥ್, ಸಿ ಪ್ರಕಾಶ್, ಮಾಜಿ ಸದಸ್ಯ ರಾಘವೇಂದರ್, ಮಾಜಿ ಅಧ್ಯಕ್ಷ ಮಹಾದೇವಸ್ವಾಮಿ, ಪುರಸಭೆ ಮುಖ್ಯಾಧಿಕಾರಿ ಬಿಕೆ ವಸಂತಕುಮಾರಿ, ಇಂಜಿನಿಯರ್ ನಾಗರಾಜು, ಆರೋಗ್ಯಾಧಿಕಾರಿ ಮಧು, ಮಹಾದೇವಪ್ಪ, ಅಭಿಮಾನಿ ಬಳಗ ಜಿಲ್ಲಾ ಅಧ್ಯಕ್ಷ ಕೆಎಂ ಮಧುಕುಮಾರ್, ಲಕ್ಷ್ಮೀನಾರಾಯಣ್, ಮುಖಂಡರಾದ ಮಾದೇಶ್, ಗುರುಮಲ್ಲ, ಕೆಎಸ್ಆರ್ಟಿಸಿ ರಾಜಣ್ಣ, ಸೋಮುದಾದ, ಆಲ್ಗೂಡು ರಾಜು ಸೇರಿದಂತೆ ಮತ್ತಿತರರು ಇದ್ದರು. ఇక్కడ ಧೂಳು ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ. ಇಲ್ಲಿಗೆ ನಂಜನಗೂಡು ರೋಡ್ ಬೇರೆ, ಊಟ ಮಾಡೋದು ಪಾಕದೊಳಗೆ ಧೂಳು ತುಂಬಿಕೊಳ್ಳೋದು ಮಾಡ್ಕೊಂಡು ನಾವು ರೋಡ್ ಮಾಡ್ತೀವಿ. ಅದಕ್ಕೆ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದೀವಿ. ಹೌದು ನನಗೆ ಹೇಳಿ ಮೇಡಮ್, ಜೋರ ಹೇಳಿ. ಇಂಜಿನಿಯರ್ ಹೇಳೋದು ಶುರು ಆಗ್ತದ. ಎಷ್ಟು ದಿನ ಆಗ್ಬೋದು ಮೇಡಮ್? ಎಷ್ಟು ದಿನ ಆಗ್ಬೋದು? ಆಲ್ರೆಡಿ ಪೈಪ್ ಐತೆ ಕಣ್ರಿ. ಸರ್ ಮೇಲಿಂದ ತಗೊಂಡ್ರೆ ಕೆಲಸ ತಗೊಂಡ್ರೆ ಸರ್ ರೋಡಲ್ಲಿ ಅದು ಬಿಟ್ರೆ ಯಾವ್ದು ಪೈಪ್ ಹಾಕಿಲ್ಲ ಸರ್. ಮೆಂಡಲ್ಲಿ ಯುಜಿಡಿನ ಫುಲ್ ಕನೆಕ್ಟ್ ಮಾಡಿಬಿಡೋದಕ್ಕೆ ಮತ್ತೆ 2 STP ಯೂಸ್ ಮಾಡಲಿಕ್ಕೆ ಫಿಕ್ಸ್ ಆಗಿದೆ. ಈಗ ಏಜೆನ್ಸಿ ಫಿಕ್ಸ್ ಆಗಿದ್ರೆ ನೀವು ಫಸ್ಟ್ UGD ಕನೆಕ್ಟ್ ಅಂತಂದ್ರು ನಮ್ಮ ಕಾಂಪೌಂಡ್ದು ಆಫೀಸ್ಗೆ. ನಮ್ಮ ಇಲ್ಲಿರೋರು ಹಣ ರೋಡ್ ತುಂಬ ಇದಾಗ್ಬಿಡೈತೆ. ನಾನು ಡೆಲ್ಲಿಗೆ ಶನಿವಾರ ಹೋದ್ರೆ ಬರೋದು ಏಪ್ರಿಲ್ 5 ಸರಿ ಅಸೆಂಬ್ಲಿ ಇತ್ತು ಸೆಷನ್, ನಮಗೆ ಪಾರ್ಲಿಮೆಂಟು. ಅಲ್ಲಿ ಗಂಟೆ ಲೇಟ್ ಆಗೋಯ್ತು ಅಣ್ಣ. ಗುದ್ದಿ ಪೂಜೆ ಮಾಡೋದು ಸಡನ್ನಾಗಿ ಫಿಕ್ಸ್ ಮಾಡಿದ್ದು. ಇಲ್ಲಿ ಏಜೆನ್ಸಿ ಓಪನ್ ಆಗಿ ಎಂಡಾಗಿ ಅದರಿಂದ ಪೂಜೆ ಮಾಡಿಸ್ಬಿಡಿ, ನಾವು ಮಾಡಿಸ್ಕೊತೀವಿ ಅಂತ ನಮ್ಮ ಹುಡುಗರುಗಳೇ ಬಂದಿನಪ್ಪ ಅಲ್ಲ ಕೇಳಿ ಹೇಳ್ಬಿಡಿ ಸಡನ್ನಾಗಿ ಇಟ್ಟೆ. ಬಟ್ ನೀ ಹೇಳೋಕ್ಕೆ ನಾವು ಇಟ್ಟ ಮೇಲೆ ಇದೇನು, ಎಷ್ಟು ಎಸ್ಟಿಮೇಷನ್ ಏನಾಗೈತೆ, ಎಷ್ಟು ಅವಧಿ ಕೊಟ್ಟವ್ರೆ ಅದು ತಗೊಂಬರ್ಬೇಕು ಅಲ್ವೇ ಸರ್? ಇದು UGDದು. ಇಲ್ಲಾಂದ್ರೆ ಈ ರೋಡ್ದಾರ ನಂಗೆ ತಂದು ಈಗ ಇದೆ ಪ್ರಾಬ್ಲಮ್, ಈಗ ಏನು ಹೇಳ್ತಾರೆ, ಇದಕ್ಕೆ ಏನು ಮಾಡಿದ್ರು ಅಂತ ಹೇಳ್ಬೇಕು ಅಲ್ವೇ ಸರ್? ಈಗ ಏನಾಗಿದೆ ಅಂದ್ರೆ ಸರ್, ಆಮೇಲೆ ಒಬ್ರು MP ಬರ್ತಾರೆ ಅಂದ್ರೆ ಜನ ಹಿಂಗೆ ತಗೊಂಡದು ಏನೈತೆ, ಇದೇನು ಎಸ್ಟಿಮೇಟ್ ಏನೈತೆ ಬಂತು ಡೆಕೋರೇಷನ್ ಕೊಟ್ಟಿದ್ದೀವಿ. ಇದು ಏನು ನಾವು ಏನು ವರ್ಕ್ ನೇಚರ್ ಏನು ಅದನ್ನ ಹೇಳ್ಬೇಕು ನೀವು. ಅಲ್ಲ, ನೀವಿಗೆ ಒಂದು ಕಾಪಿ ಕೊಟ್ಟು ಕಳಿಸ್ಬೇಕು. ನೀವು ಅಲ್ಲಿ ಡೆಲ್ಲಿಗೆ ಹೋದಾಗ ಕೂತ್ಕೊಂಡಾಗ ಅದನ್ನ ನನ್ನ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತ ತಾವು ನೋಡ್ತೀರಿ. ಈಗ ಏನು ಇದೆ ನೀವು ನಾವು ಆಮೇಲೆ ಕೊಡ್ತೀನಿ ಸರ್ ಎಸ್ಟಿಮೇಟ್ ಅಲ್ಲಿದೆ ಇಲ್ಲಿದೆ ಅಂದ್ರೆ ಅದೇನು? ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಯುವನಿಧಿ ಕೂಡ ಒಂದು. ಪದವಿ ಡಿಪ್ಲೊಮಾ ಹೊಂದಿದ ನಿರುದ್ಯೋಗ ಯುವಕ ಯುವತಿಯರಿಗೆ ನಿರುದ್ಯೋಗ ಭತ್ಯೆ ನೀಡುವ ಯೋಜನೆಯಾಗಿದೆ. ಇಂತಹ ನಿರುದ್ಯೋಗ ಯುವಕರಿಗೆ ಇಂಡಸ್ಟ್ರಿಯಲ್ ಲಿಂಕೇಜ್ ಸೇಲ್ ಆಡಿ ಭವಿಷ್ಯ ಕೌಶಲ್ಯರ ತರಬೇತಿ ನೀಡಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಅವರು 2025-26ನೇ ಸಾಲಿನ ಬಜೆಟ್ನಲ್ಲಿ ತಿಳಿಸಿದ್ದಾರೆ. ಈ ಬಾರಿ ದಾಖಲೆಯ 16ನೇ ಬಜೆಟ್ ಮಂಡಿಸಿರುವ ಸಿಎಂ ನಿರುದ್ಯೋಗಿಗಳಾಗಿರುವ ಪದವೀಧರರಿಗೆ ಹಾಗೂ ಡಿಪ್ಲೊಮಾ ಪಡೆದವರಿಗೆ ನಿರುದ್ಯೋಗ ಭತ್ಯೆಯನ್ನು ನೀಡಲು ನಮ್ಮ ಸರ್ಕಾರವು ಯುವನಿಧಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಈಗಲೇ ಸುಮಾರು 2.58 ಲಕ್ಷ ಯುವಕರು ಈ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು 286 ಕೋಟಿ ರೂಪಾಯಿ ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಎಂದರು.